ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ATR ಅನ್ನುವ ಒಂದು ಸಿಂಪಲ್ ಆದರೂ ಎಫೆಕ್ಟಿವ್ ಆಗಿರುವಂತಹ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ಎಂಟ್ರಿ ಯಾವ ಥರ ಮಾಡೋದು, ಸ್ಟಾಪ್ ಲಾಸ್ ಯಾವ ಥರ ಫಿಕ್ಸ್ ಮಾಡೋದು, ಎಕ್ಸಿಟ್ ಯಾವ ಥರ ಆಗೋದು, ಹಾಗೆ ನಾವು ಡೈರೆಕ್ಷನಲ್ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕಾ ಅಥವಾ ನಾನ್ ಡೈರೆಕ್ಷನಲ್ ಟ್ರೇಡನ್ನು ತಗೊಳ್ಬೇಕಾ ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹೌದು, ಈ ಎಲ್ಲವನ್ನು ನಾವು ATR ಅನ್ನುವ ಇಂಡಿಕೇಟರನ್ನು ಯೂಸ್ ಮಾಡಿಕೊಂಡು ತುಂಬ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ATR ಅನ್ನೋದು ಎವರೇಜ್ ಟ್ರೂ ರೇಂಜ್ ಅಂತ ಅರ್ಥ ಕೊಡುತ್ತೆ. ಎವರೇಜ್ ಟ್ರೂ ರೇಂಜ್ ಅಂದರೆ ನೀವೊಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ಫಾರ್ ಎಕ್ಸಾಂಪಲ್ ನಾವು 10 ಅಂತ ಅದರ ಫ್ಯಾಕ್ಟ್ರನ್ನ ಇಟ್ಕೊಂಡ್ರೆ, ಅವರ್ಲಿ ಟೈಮ್ ಫ್ರೇಮ್ ಇಟ್ಟರೆ ಕಳೆದ 10 ಗಂಟೆಯ ಆ್ಯಾವ್ರೇಜ್ ರೇಂಜ್ ಅಂದರೆ ಆ 10 ಕ್ಯಾಂಡಲ್ಗಳನ್ನು ತಗೊಂಡು ಆ 10 ಗಂಟೆಯ ಆ್ಯಾವ್ರೇಜ್ ಟ್ರೂ ರೇಂಜನ್ನು ಇದು ಕೊಡುತ್ತೆ. ಸೊ ನಮಗೆ ಆ್ಯಾವ್ರೇಜ್ ಪ್ರೈಸ್ ರೇಂಜ್ ಸಿಗೋದ್ರಿಂದ ನಾವು ಈಸಿಲಿ ಆ ಸ್ಟಾಕಲ್ಲಿ ಆಗುವಂತಹ ಮೂಮೆಂಟನ್ನು ಪ್ರೆಡಿಕ್ಟ್ ಮಾಡ್ಬೋದು. ಹಾಗೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಸ್ಟಾಪ್ ಲಾಸ್ ಹಾಗೂ ಟಾರ್ಗೆಟನ್ನು ಡಿಸೈಡ್ ಮಾಡ್ಬೋದು. ಸೊ ಈ ಎಲ್ಲ ಇನ್ಫಾರ್ಮೇಷನನ್ನು ತಿಳ್ಕೊಬೇಕಾದ್ರೆ ಈ ವಿಡಿಯೋವನ್ನು ಕಡೆ ತನಕ ನೋಡಿ. ಹಾಗೆ ಇನ್ನೂ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಈ ಚಾನಲಲ್ಲಿ ಪ್ರತಿ ವಾರ ಇನ್ಫಾರ್ಮೇಟಿವ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ. ಸೊ ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ಲಿ ನಾವು ಚಾರ್ಟಿಗೆ ಹೋಗಿ ಇದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ನಾನು 1 ಅವರ್ ಟೈಮ್ ಫ್ರೇಮನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ನೀವು ಯಾವುದೇ ಟೈಮ್ ಫ್ರೇಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೀವು ಇಂಡಿಕೇಟರ್ಸ್ ಅಂತ ಕ್ಲಿಕ್ ಮಾಡಿ ATR ಅಂತ ಟೈಪ್ ಮಾಡಿದರೆ ನಿಮಗೆ ಈ ಆ್ಯಾವ್ರೇಜ್ ಟ್ರೂ ರೇಂಜ್ ಇಂಡಿಕೇಟರ್ ಡಿಸ್ಪ್ಲೇ ಆಗುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಅಂದರೆ ಸೆಕೆಂಡ್ ಹಾಫ್ ಆಫ್ ದ ಸ್ಕ್ರೀನಲ್ಲಿ ನಿಮಗೆ ATR ಕಾಣಿಸುತ್ತೆ. ಇಲ್ಲಿ ಬೈ ಡಿಫಾಲ್ಟ್ ATR 14 ಆಗಿರುತ್ತೆ. ನೀವಿಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ನೋಡಿದ್ರೆ ಇನ್ಪುಟ್ಸಲ್ಲಿ ಲೆಂತ್ 14 ಇದೆ. ಸೊ ಯೂಶ್ವಲಿ ನಮ್ಮ ಸ್ಟ್ರಾಟಜಿಗಳಿಗೆ ಈ ಇನ್ಪುಟ್ ವರ್ಕ್ ಆಗುತ್ತೆ. ಸೊ ನಾವು 14ಅನ್ನೇ ಇಡ್ಬೋದು. ಸೊ ಇಲ್ಲಿ 14 ಅಂದ ಕೂಡಲೇ ಪೀರಿಯಡ್ 14 ಕ್ಯಾಂಡಲ್ಸನ್ನು ಇದು ಕನ್ಸಿಡರ್ ಮಾಡುತ್ತೆ. ನೀವು ಅವರ್ಲಿ ಟೈಮ್ ಫ್ರೇಮ್ ಇಟ್ಟರೆ ನಮಗೆ 14 ಅವರ್ಸ್ ಇದು ಆ್ಯಾವ್ರೇಜ್ ಸಿಗುತ್ತೆ. ಅಥವಾ ನೀವು 15 ಮಿನಿಟ್ಸ್ ಇಟ್ಟರೆ ಅದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಪ್ರಕಾರ ಈ 14 ಕ್ಯಾಂಡಲ್ಸಿನ ಆ್ಯಾವ್ರೇಜನ್ನು ಕೊಡುತ್ತೆ. ಸೊ ಈಗ ನಾವು ಅವರ್ಲಿ ಟೈಮ್ ಫ್ರೇಮಲ್ಲಿ 14 ಲೆಂತನ್ನು ತಗೊಂಡು ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ ಯಾವಾಗ ಒಂದು ಸ್ಟಾಕಲ್ಲಿ ಅಥವಾ ಇಂಡೆಕ್ಸಲ್ಲಿ ವೊಲ್ಯಾಟಿಲಿಟಿ ಜಾಸ್ತಿ ಆಗುತ್ತೋ ಆಗ ನೀವು ATR ಅಲ್ಲೂ ಸ್ಪೈಕನ್ನು ನೋಡ್ತೀರಾ. ಯಾವಾಗ ATR ಈ ಥರ ಸ್ಪೈಕ್ ಬಂದು ಅಪ್ವರ್ಡ್ ಮೂಮೆಂಟನ್ನು ತೋರಿಸುತ್ತೋ ಅದಂದರೆ ಮಾರ್ಕೆಟ್ ವೊಲ್ಯಾಟಲ್ ಆಗಿದೆ ಅಂತ. ಅಂದರೆ ವೊಲ್ಯಾಟಿಲಿಟಿ ಜಾಸ್ತಿ ಇದೆ ಮಾರ್ಕೆಟಲ್ಲಿ, ನಮಗೆ ಡೈರೆಕ್ಷನಲ್ ಮೂಮೆಂಟ್ ನೋಡಲಿಕ್ಕೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ನಾವು ನಮ್ಮ ಡೈರೆಕ್ಷನಲ್ ಸ್ಟ್ರಾಟಜಿ ಯಾವುದಾದ್ರೂ ಇದ್ದರೆ ಅದನ್ನು ಅಪ್ಲೈ ಮಾಡಿ ನಾವು ಡೈರೆಕ್ಷನಲ್ ಟ್ರೇಡ್ಸ್ಗಳನ್ನು ತಗೊಳ್ಬೋದಾಗಿದೆ. ಎಗೇನ್ ನೀವು ಬರೀ ATRನ್ನೇ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಜಸ್ಟ್ ATRನ್ನು ಯೂಸ್ ಮಾಡಿಕೊಂಡು ನಾನು ಕಂಪ್ಲೀಟ್ ಟ್ರೇಡ್ ಸೆಟಪ್ಪನ್ನು ಮಾಡ್ತೇನೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಬಟ್ ನಿಮಗೆ ಯಾವುದೇ ಒಂದು ಸ್ಟ್ರಾಟಜಿ ಇದ್ದರೆ ನೀವು ATRನ್ನು ಯೂಸ್ ಮಾಡಿಕೊಂಡು ಇನ್ ಎಡಿಷನ್ ಟು ನಿಮ್ಮ ಎಕ್ಸಿಸ್ಟಿಂಗ್ ಸ್ಟ್ರಾಟಜಿ ನೀವು ATRನ್ನು ಯೂಸ್ ಮಾಡಿಕೊಂಡು ಟ್ರೇಡ್ಸನ್ನು ತಗೊಂಡ್ರೆ ನಿಮ್ಮ ಪ್ರಿಸಿಷನ್ ಜಾಸ್ತಿ ಆಗುತ್ತೆ. ಸೊ ಯಾವಾಗಲೂ ಒಂದೇ ಸ್ಟ್ರಾಟಜಿ ವರ್ಕ್ ಆಗೋದಿಲ್ಲ. ಅಂದರೆ ಈಗ ಡೈರೆಕ್ಷನಲ್ ಮಾರ್ಕೆಟಲ್ಲಿ ಒಂದು ಸ್ಟ್ರಾಟಜಿ ಒಳ್ಳೆ ವರ್ಕ್ ಆಗ್ಬೋದು, ಸೈಡ್ ವೈಸ್ ಮಾರ್ಕೆಟಲ್ಲಿ ಇನ್ನೊಂದು ಸ್ಟ್ರಾಟಜಿ ನಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ಬೋದು. ಬಟ್ ನಮಗೆ ಮಾರ್ಕೆಟ್ ಸೈಡ್ ವೈಸ್ ಇದೆಯಾ ಅಥವಾ ಡೈರೆಕ್ಷನಲ್ ಮೂಮೆಂಟನ್ನು ಕೊಡುತ್ತಾ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಇದನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆದರೆ ನಾವು ಯಾವ ಸ್ಟ್ರಾಟಜಿಯನ್ನು ಆ ದಿವಸ ಆ ಟೈಮಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಈ ATRನ್ನು ನೋಡಿಕೊಂಡು ನೀವು ಮಾರ್ಕೆಟ್ ಡೈರೆಕ್ಷನಲ್ ಇದೆಯೋ ಅಥವಾ ಸೈಡ್ ವೈಸ್ ಇದೆಯೋ ಅನ್ನೋದು ನಿಮಗೆ ಈಸಿಲಿ ತಿಳಿಯುತ್ತೆ. ಸೊ ಇಲ್ಲಿ ನೀವು ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಅಪ್ವರ್ಡ್ ಮೂಮೆಂಟನ್ನು ತೋರಿಸ್ತಾ ಇದೆ, ಅಂದರೆ ಮಾರ್ಕೆಟ್ ತುಂಬ ವೊಲೆಟೈಲ್ ಆಗಿದೆ. ಸೊ ಆಗ ನೀವು ಇಲ್ಲಿ ATR ಅಲ್ಲೂ ಕೂಡ ಒಳ್ಳೆ ಸ್ಪೈಕನ್ನು ನೋಡ್ಬೋದು. ಸೊ ಯಾವಾಗ ATR ವ್ಯಾಲ್ಯೂ ಕಮ್ಮಿ ಆಗುತ್ತೋ ಆಗ ಮಾರ್ಕೆಟ್ ಸೆಟ್ಲ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ ಇನ್ನೊಂದು ಸ್ವಲ್ಪ ಸಮಯದ ತನಕ ನೀವು ಆ ಇಂಡೆಕ್ಸಲ್ಲಿ ಅಥವಾ ಆ ಸ್ಟಾಕಲ್ಲಿ ಅಂಥ ದೊಡ್ಡ ಮೂಮೆಂಟನ್ನು ನೋಡಲ್ಲ ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈಗ ನೀವು ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಿಮ್ಮ ಎಂಟ್ರಿ ಅಥವಾ ಸ್ಟಾಪ್ ಲಾಸನ್ನು ಡಿಸೈಡ್ ಮಾಡ್ಬೋದು ಅಂತ ಕೂಡ ನೋಡೋಣ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನೋಡಿದ್ರೆ ATR ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಮೂಮೆಂಟನ್ನು ತೋರಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕೂಡ ನಮಗೆ ಅಂಥ ದೊಡ್ಡ ಸ್ಪೈಕ್ ನೋಡಲಿಕ್ಕೆ ಸಿಕ್ಕಲಿಲ್ಲ. ಬ್ಯಾಂಕ್ ನಿಫ್ಟಿ ಒಂದೇ ಥರ ಮೂವ್ ಆಗ್ತಾ ಇದೆ. ಬಟ್ ಸಡನ್ನಾಗಿ ಇಲ್ಲಿ ಒಂದು ಡಿಪ್ ಫಾರ್ಮ್ ಆಗಿ ಇಲ್ಲಿ ನಂತರ ATR ಒಂದು ಸ್ಪೈಕನ್ನು ಕೊಡುತ್ತೆ.
ಅಂದರೆ ಅಲ್ಲಿಂದ ಇನ್ನೂ ವೊಲಾಟಿಲಿಟಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ಮಾರ್ಕೆಟ್ ವೊಲಟೈಲ್ ಆದಾಗ ನಿಮಗೆ ದೊಡ್ಡ ಮೂಮೆಂಟ್ಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಬೇಸಿಸಲ್ಲಿ ನೀವು ನೋಡಿದ್ರೆ ಇಲ್ಲಿ ಈ ಕ್ಯಾಂಡಲಲ್ಲಿ ನಿಮ್ಮ ಎಂಟ್ರಿ ಸಿಕ್ತು ಅಂತ ಅಂದ್ಕೊಳ್ಳೋಣ, ಎಸ್ಯೂಮ್ ಮಾಡೋಣ. ಎಗೇನ್ ATR ಅಪ್ವರ್ಡ್ ಇದ್ದ ಮಾತ್ರಕ್ಕೆ ಬ್ಯಾಂಕ್ ನಿಫ್ಟಿ ಅಥವಾ ನೀವು ಯಾವುದೇ ಒಂದು ಸ್ಟಾಕಲ್ಲಿ ಟ್ರೇಡ್ ಮಾಡ್ತಾ ಇದ್ರು ಅದು ಅಪ್ವರ್ಡ್ ಮೂಮೆಂಟನ್ನೇ ತೋರಿಸ್ಬೇಕು ಅಂತ ಅರ್ಥ ಅಲ್ಲ. ATR ಅಪ್ವರ್ಡ್ ಹೋಗ್ತಾ ಇದೆ ಅಂದರೆ ವೊಲಾಟಿಲಿಟಿ ಜಾಸ್ತಿ ಇದೆ ಅಂತ ಅಷ್ಟೇ ಅರ್ಥ. ATR ಅಪ್ಸೈಡ್ ಮೂಮೆಂಟ್ ತೋರಿಸಿದಾಗ ನೀವು ಬೈ ಮಾಡಬೇಕು ಅಥವಾ ATR ಡೌನ್ ಸೈಡ್ ಮೂಮೆಂಟ್ ತೋರಿಸಿದಾಗ ನೀವು ಸೆಲ್ ಮಾಡಬೇಕು ಅನ್ನೋದು ಅಬ್ಸಲ್ಯೂಟ್ಲಿ ರಾಂಗ್ ಪ್ರೆಡಿಕ್ಷನ್, ಆಯಿತಾ. ಯಾರಾದರೂ ATRನ್ನು ಆ ಥರ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಆ ಥರ ಯೂಸ್ ಮಾಡಬೇಡಿ. ATR ನಮಗೆ ಎಕ್ಸಾಕ್ಟ್ಲಿ ವೊಲಾಟಿಲಿಟಿಯನ್ನು ತಿಳಿಸೋದು ಅಷ್ಟೇ. ಸೊ ATR ಜಾಸ್ತಿ ಆಗ್ತಾ ಇದೆ, ಅಪ್ವರ್ಡ್ ಮೂಮೆಂಟ್ ತೋರಿಸ್ತಾ ಇದೆ ಅಂದರೆ ಮಾರ್ಕೆಟ್ ವೊಲಾಟಿಲ್ ಆಗಿದೆ. ATR ಡೌನ್ವರ್ಡ್ ಮೂಮೆಂಟ್ ತೋರಿಸ್ತಾ ಇದೆ ಅಂದರೆ ಮಾರ್ಕೆಟ್ ಸೆಟ್ಲ್ ಆಗ್ತಾ ಇದೆ, ಅಂದರೆ ವೊಲಾಟಿಲಿಟಿ ಕಮ್ಮಿ ಆಗ್ತಾ ಇದೆ. ಸೊ ಈ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸಮ್ವೇರ್ ಈ ಪಾಯಿಂಟಲ್ಲಿ ಶಾರ್ಟ್ ಹೋಗ್ತೇವೆ ಅಂತ ಅಂದ್ಕೊಂಡ್ರೆ, ಅಂದರೆ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿದರೆ ಶಾರ್ಟ್ ಹೋಗ್ಬೋದು, ಅಥವಾ ಬ್ಯಾಂಕ್ ನಿಫ್ಟಿ ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ದರೆ ನೀವು ಅಲ್ಲಿ ಕೂಡ ಕಾಲನ್ನು ಸೆಲ್ ಮಾಡ್ಬೋದು ಅಥವಾ ಪುಟ್ಟನ್ನು ಬೈ ಮಾಡ್ಬೋದು. ಸೊ ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ಅಂದರೆ 43,400 ಲೆವೆಲ್ಸಲ್ಲಿ ನೀವು ಇಲ್ಲಿ ಟ್ರೇಡ್ ತಗೊಂಡ್ರೆ ನೀವು ಈಗ ನಿಮ್ಮ ಸ್ಟಾಪ್ ಲಾಸನ್ನು ಯಾವ ಥರ ಡಿಸೈಡ್ ಮಾಡ್ಬೋದು. ಈ ಕ್ಯಾಂಡಲ್ ಮೇಲೆ ನಾನು ಕರ್ಸರನ್ನು ಇಟ್ಟರೆ ATR ಎಷ್ಟಿದೆ ಅನ್ನೋದನ್ನು ಅದು ತೋರಿಸುತ್ತೆ. ಸೊ ಈ ಕ್ಯಾಂಡಲ್ ಫಾರ್ಮ್ ಆದಾಗ ATR 180 ಇತ್ತು. ಸೊ ನಾವು ಸ್ಟಾಪ್ ಲಾಸನ್ನು ಡಬಲ್ ದ ATRನ್ನು ಇಡ್ತೇವೆ. ಅಂದರೆ ATR ವ್ಯಾಲ್ಯೂ 100 ಇದ್ದರೆ ನಮ್ಮ ಸ್ಟಾಪ್ ಲಾಸ್ 200 ಪಾಯಿಂಟ್ಸ್ ಆಗುತ್ತೆ. ಎಗೇನ್ ಇದು ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಅಲ್ಲ. ನೀವು ATRನ್ನು ಆ್ಯಸ್ ಇಟ್ ಈಸ್ ಕೂಡ ಇಡ್ಬೋದು ಅಥವಾ 1.5 ಇಡ್ಬೋದು. ATRನ 1.5 ನಿಮ್ಮ ಸ್ಟಾಪ್ ಲಾಸ್ ಆಗ್ಬೋದು. ಯೂಶ್ವಲಿ ನಾವು ATRನ 2 ಟೈಮ್ಸನ್ನು ನಮ್ಮ ಸ್ಟಾಪ್ ಲಾಸ್ ಆಗಿ ಇಡ್ತೇವೆ. ಇಲ್ಲಿ 43,400 ನಾವು ಶಾರ್ಟ್ ಹೋದರೆ ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸ್, ದೆನ್ ನಮ್ಮ ಸ್ಟಾಪ್ ಲಾಸ್ 300 ಪಾಯಿಂಟ್ಸ್ ಎಬವ್ ಇರುತ್ತೆ. ಅಂದರೆ ಅರೌಂಡ್ 43,700 ನಾವು ಸ್ಟಾಪ್ ಲಾಸ್ ಇಡ್ಬೋದು. ಸೊ ಈ ಸ್ಟಾಪ್ ಲಾಸ್ ಬೇಸಿಸ್ ಮೇಲೆ ನಮ್ಮ ಟಾರ್ಗೆಟನ್ನು ಕೂಡ ನಾವು ಸೆಟ್ ಮಾಡ್ಬೋದು. 1:1 ಅಥವಾ 1:2 ನಮ್ಮ ಟಾರ್ಗೆಟ್ ಇಟ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ ನಾವು ಡಬಲ್ ದ ATRನ್ನು ಸ್ಟಾಪ್ ಲಾಸ್ ಆಗಿಟ್ವಿ. ಇಲ್ಲಿ ಈಸಿಲಿ ನಮ್ಮ ಟಾರ್ಗೆಟ್ ಅಚೀವ್ ಆಯಿತು. ಎಗೇನ್ ಇದು ಎವ್ರಿ ಟೈಮ್ ಆಗಬೇಕಾಗಿಲ್ಲ, ಬಟ್ ನಿಮಗೆ ಒಂದು ಎಫೆಕ್ಟಿವ್ ಸ್ಟ್ರಾಟಜಿ ಆಲ್ರೆಡಿ ಇದ್ದಾಗ ನೀವು ಅದರ ಜೊತೆಗೆ ಈ ATRನ್ನು ಕಂಬೈನ್ ಮಾಡಿದಾಗ ಹೆಚ್ಚಿನ ಸರ್ತಿ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನಿಮ್ಮ ಸ್ಟ್ರಾಟಜಿ ಯಾವುದು ಕೂಡ ಆಗಿರ್ಬೋದು, ಪ್ರೈಸ್ ಆಕ್ಷನ್ ಬೇಸಿಸ್ ಮೇಲೆ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದಾದ್ರೂ ಇಂಡಿಕೇಟರ್ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ನೀವು ಯಾವುದಾದ್ರೂ ಪ್ಯಾಟರ್ನನ್ನು ನೋಡಿ ಟ್ರೇಡ್ ಮಾಡ್ತಾ ಇರ್ಬೋದು. ಸೊ ಯಾವುದೇ ಆಗಿದ್ರೂ ಕೂಡ ನೀವು ಅದರ ಜೊತೆಗೆ ATRನ್ನು ಕಂಬೈನ್ ಮಾಡಿ ಈ ಥರ ಡಿಪ್ ಬಂದು ನಿಮಗೆ ಸಡನ್ನ ಸ್ಪೈಕ್ ಸಿಕ್ಕಿದಾಗ ನಿಮಗೆ ಎಂಟ್ರೀಸ್ ತಗೊಳ್ಳಿಕ್ಕಾದರೆ ನಿಮಗೆ ಒಳ್ಳೆಯ ಟ್ರೇಡನ್ನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯೂಶ್ವಲಿ ವೊಲಾಟಿಲಿಟಿ ಜಾಸ್ತಿ ಇದ್ದಾಗ ಅಂದರೆ ATR ಅಪ್ ಟ್ರೆಂಡಲ್ಲಿದ್ದಾಗ ನೀವು ಆಪ್ಷನ್ ಸೆಲ್ಲಿಂಗನ್ನು ಕೂಡ ಮಾಡ್ಬೋದು. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಹೈ ಪ್ರೀಮಿಯಮ್ ಸಿಗುತ್ತೆ. ಅದೇ ವೊಲಾಟಿಲಿಟಿ ಕಮ್ಮಿ ಇದ್ದಾಗ ಅಂದರೆ ATR ಡೌನ್ ಸೈಡ್ ಮೂಮೆಂಟಲ್ಲಿದ್ದಾಗ ನೀವು ಬೈಯಿಂಗ್ ಆಪ್ಷನನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರೆ ವೊಲಾಟಿಲಿಟಿ ಕಮ್ಮಿ ಇದೆ, ಸೊ ATR ಡೌನ್ ಸೈಡ್ ಬರ್ತಾ ಇದೆ. ಸೊ ಇಲ್ಲಿ ನೀವು ಈಸಿಲಿ ನಿಮ್ಮ ಪ್ರೈಸ್ ಆಕ್ಷನನ್ನು ಯೂಸ್ ಮಾಡಿಕೊಂಡು ಬೈಯಿಂಗ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಒಳ್ಳೆ ರೀತಿಯ ಮೂಮೆಂಟ್ ನಿಮಗೆ ಸಿಗುತ್ತೆ. ಅದೇ ಥರ ATR ಅಪ್ ಸೈಡಲ್ಲಿದ್ದಾಗ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ಅದು ನಿಮಗೆ ತುಂಬ ಒಳ್ಳೆ ಪ್ರಾಫಿಟನ್ನು ಕೊಡುತ್ತೆ. ಸೊ ಈ ಥರ ನೀವು ATRನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಟ್ರೇಡಿಂಗು ಮಾಡ್ಬೋದು, ಸ್ಟಾಕ್ ಟ್ರೇಡಿಂಗು ಮಾಡ್ಬೋದು, ಅಥವಾ ನೀವು ಫ್ಯೂಚರ್ಸಲ್ಲಿ ಕೂಡ ಟ್ರೇಡ್ ಮಾಡ್ಬೋದಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.